ಸಮುದಾಯದಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿನ ಎದ್ದೊಂದು ಗಳಿಗೆಯ ನೆನೆದೇನ ಎಂಬ ಜಾನಪದ ವಾಣಿಯನ್ನು ಸ್ಮರಿಸುತ್ತಾ ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಬೆಳಗಾವಿ ದಿವಂಗತ ಶ್ರೀ ಮರಿಕಲ್ಲಪ್ಪ ರುದ್ರಪ್ಪ ಮಲಸಟ್ಟಿ ದತ್ತಿ ಹಾಗೂ ದಿವಂಗತ ಶ್ರೀ ಘಟಗಿರಿ ಕೃಷ್ಣ ಶರ್ಮಾ ದತ್ತಿ ನಿಮಿತ್ತ ಜಾನಪದ ಗೀತ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಶುಭ ಸಂಜೆಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಈ ಜಾನಪದ ಗೀತ ಗಾಯನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ ಜಿಲ್ಲೆ ಶ್ರೀಮತಿ ಮಂಗಳಾ ಮೆಟಗುಡ್ ಮೇಡಮ್ ಅವರೇ, ದತ್ತಿಯ ಪರಿಚಯ ಮಾಡಿರ್ತಕ್ಕಂಥ ಶ್ರೀ ಎಂ.ವೈ. ಮೆಣಸಿನಕಾಯಿ ಸರ್ ಅವರೇ, ಶ್ರೀಮತಿ ರತ್ನಪ್ರಭಾ ಬೆಲ್ಲದ್ ಮೇಡಮ್ ಅವರೇ, ಶ್ರೀ ವಿ.ಎಂ. ಅಂಗಡಿ ಸರ್ ಅವರೇ, ಸುನಿಲ್ ಹಲ್ವಾಯಿ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಯರು ಪಾಟೀಲ್ ಸರ್ ಅವರೇ, ಸದಾಕಾಲ ನಾನು ಸಂಶೋಧನೆ ಕೈಗೊಂಡಂಥ ಸಂದರ್ಭದಲ್ಲಿ ಮಾರ್ಗದರ್ಶನ ನೀಡ್ತಾ ಇದ್ದರು. ಕೆಲವೊಂದಷ್ಟು ವೇದಿಕೆಗಳಲ್ಲಿ ಅವರ ವೇದಿಕೆಗಳಲ್ಲಿ ನಾನು ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಅನುಭವ ಮತ್ತು ಸಾಹಿತ್ಯದ ಇಬ್ಬರು ಒಂದು ಸಾಗರವೇ ವೇದಿಕೆ ಮೇಲಿದ್ದಾಗ ನಾನು ಹೆಚ್ಚಿನ ವಿಷಯ ವಸ್ತುವನ್ನು ಆಳವಾಗಿ ಅಧ್ಯಯನ ಮಾಡಿದಾರೆ ಏನೋ ಅನ್ನೋ ಥರ ಹೇಳಲು ಇಷ್ಟಪಡೋದಿಲ್ಲ. ಯಾಕಂದ್ರೆ ಹೆಚ್ಚಿನ ಜಾನಪದ ಕುರಿತು ಇರ್ತಕ್ಕಂಥ ಜ್ಞಾನ ನಿಮ್ಮೆಲ್ಲರತ್ತಿ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ಮಾನ್ಯರಲ್ಲೂ ಸಹ ಇರೋದನ್ನು ನಾನು ಕಾಣ್ತೀನಿ. ಅಷ್ಟೇ ಅಲ್ಲ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಸ್ನೇಹಿತರಾದ ಡಾಕ್ಟರ್ ಅಡಿಯಪ್ಪ ಅಡಿಗೆ ಸರ್ ಅವರೇ ಹಾಗೂ ಈ ಗೀತ ಗಾಯನ ಮಾಡಲು ಬಂದಿರತಕ್ಕಂಥ ಎಲ್ಲ ಕವಿಗಳು ಮತ್ತು ಕವಯಿತ್ರಿ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೂ ಮಾಧ್ಯಮ ಮಿತ್ರರಿಗೂ ನನ್ನ ಶತಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ದತ್ತಿ ಕಾರ್ಯಕ್ರಮದಲ್ಲಿ ನನ್ನ ಮುಖ್ಯ ಅತಿಥಿಗಳಾಗಿ ಆಹ್ವಾನ ನೀಡಿರ್ತಕ್ಕಂಥ ಎಂ.ವೈ. ಮೆಣಸಿನಕಾಯಿ ಸರ್ ಅವರು ಕಳೆದ ಒಂದು ತಿಂಗಳ ಹಿಂದೆ ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಒಂದು ಸತ್ಕಾರ ಸನ್ಮಾನದ ಸಂದರ್ಭದಲ್ಲಿ ನಾವು ಮುಖಾಮುಖಿಯಾದವು. ಆ ಸಂದರ್ಭದಲ್ಲಿ ನನಗೆ ಆಹ್ವಾನ ನೀಡಿ ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವಿ ವತಿಯಿಂದ ಒಂದು ಕಾರ್ಯಕ್ರಮ ಅಂದ್ಕೊಳ್ತೀವಿ, ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಬೇಕಂತ ಕೇಳ್ಕೊಂಡಾಗ ನಾನು ವಿಚಾರ ಮಾಡಿ 2 ದಿನ ಸಮಯ ತೆಗೆದುಕೊಂಡು ಅದಕ್ಕೆ ಒಪ್ಪಿಗೆ ನೀಡಿದ್ದೀನಿ. ಪ್ರಮುಖ ಕಾರಣ ಏನು, ನಾನು ವಿಚಾರ ಮಾಡಿದೆ ಆ ಕಾರ್ಯಕ್ರಮಕ್ಕೆ ಒಪ್ಪಬಹುದಾಗಿತ್ತು. ಕಾಲೇಜ್ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಬಿಡುವಿಲ್ಲದೆ ಇರ್ತಕ್ಕಂಥ ಸನ್ನಿವೇಶಗಳು ಇರ್ತಾವ, ಅದನ್ನು ಸರಿದೂಗಿಸಿಕೊಂಡು ನಾನು ಒಪ್ಪಿಗೆಯನ್ನು ನೀಡಿದ್ದೀನಿ. ಈ ಒಂದು ದತ್ತಿ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಬೆಳಗಾವಿ ಜಿಲ್ಲಾ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಸರ್ವರಿಗೂ ಮೊಟ್ಟ ಮೊದಲು ನಾನು ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಏನು ಈ ಬೆಳಗಾವಿ ಜಿಲ್ಲೆಯ ಸಾಹಿತಿಗಳ ಜಾನಪದ ಗೀತ ಗಾಯನ ಕಾರ್ಯಕ್ರಮದಲ್ಲಿ ನಮಗೆ ಗೀತೆಯನ್ನ ಗಾಯನ ಮಾಡಕ್ ಬರೋದಿಲ್ಲ. ನಾನು ಅಂದುಕೊಂಡಂತೆ ಜಾನಪದ ಗೀತೆಗಳನ್ನ ಕೇಳಿದ್ದೀನಿ, ಗೀತ ಗಾಯನವನ್ನ ನಾನು ನಿಜವಾಗಲೂ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ, ನೀವು ಕೇಳಿಲ್ಲ. ಇದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನನಗೆ ಅತಿಥಿಗಳಾಗಿ ಹೋಗೋದು ಬಹಳ ಸಂತೋಷವನ್ನ ತಂದುಕೊಟ್ಟದ. ಹೀಗಾಗಿ ಗೀತ ಗಾಯನ ಆಮೇಲೆ ಮುಂದ್ಗಡೆ ಕುಂತು ಕೇಳಿದ್ರಾಯ್ತು. ಆದರೆ ಜಾನಪದ ಕುರಿತಾಗಿರ್ತಕ್ಕಂಥ ನಾನು ಅರಿತುಕೊಂಡಿರ್ತಕ್ಕಂಥ ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಜಾನಪದ ಮತ್ತು ಸಂಸ್ಕೃತಿ ಒಂದೇ ನಾಣ್ಯದ 2 ಮುಖಗಳು, ಒಂದನ್ನು ಬಿಟ್ಟು ಒಂದಿಲ್ವೇ ಇಲ್ಲ. ನಮ್ಮ ಬದುಕಿನ ಸರ್ವ ಕೆಲಸಗಳನ್ನ ಸಂಸ್ಕೃತಿ ಪ್ರತಿಬಿಂಬಿಸಿದರೆ ಅದನ್ನ ಉಸಿರಾಗಿ ಇಡ್ತಕ್ಕಂಥ ಒಂದು ಕೆಲಸ ಜಾನಪದ ಮಾಡ್ತದ. ಸುಮಾರು 1824ರ ಒಂದು ಕಿತ್ತೂರು ಸಂಸ್ಥಾನದ ಒಂದು ಚರಿತ್ರೆಯನ್ನು ನಾವು ನೋಡೋದಾದ್ರೆ 239 ವರ್ಷಗಳ ಕಾಲದ ಒಂದು ಚರಿತ್ರೆಯಲ್ಲಿ ಕಿತ್ತೂರಿಗೆ ಮೂಲ ದಾಖಲೆಗಳೇ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ಜಾನಪದವೇ ಕಿತ್ತೂರು ಇತಿಹಾಸಕ್ಕೆ ಮೂಲ ದಾಖಲೆಯಾಗಿ ಉಳ್ಕೊಳ್ತದ. ಹೀಗಾಗಿ ಆ ಚರಿತ್ರೆಯನ್ನ ಮನಗಾಣುತ್ತಾ ನಮ್ಮ ಬೆಳಗಾವಿ ಜಿಲ್ಲೆ ಎಂಥ ಜಾನಪದ ಒಂದು ಸೊಗಡನ್ನ ಇಟ್ಕೊಂಡದ. ಸುಮಾರು 239 ವರ್ಷಗಳ ಚರಿತ್ರೆಯನ್ನು ಒಂದು ಜಾನಪದ ಕಟ್ಟಿಕೊಡ್ತದಂದ್ರ ಅದರ ಗಟ್ಟಿತನ ನಾವು ಅರಿತುಕೊಳ್ಳಲೇಬೇಕಾಗ್ತದ. ಈ ಜಾನಪದ ಎಂಬ ಒಂದು ಪದವನ್ನ ಮೊದಲು ಬ್ರಿಟಿಷರು ನಮ್ಮ ದೇಶಕ್ಕೆ
ಕಾಲಿಟ್ಟ ಮೇಲೆ ಅದಕ್ಕೆ ಹೊಸ ರೂಪವನ್ನು ಕೊಡ್ತಕ್ಕಂಥ ಒಂದು ಕಾರ್ಯ ನಡೀತದ. ಹೀಗಾಗಿ ಕೇವಲ ಪಂಡಿತರಿಗೆ ಮೀಸಲಾಗಿರ್ತಕ್ಕಂಥ ಒಂದು ಸಾಹಿತ್ಯವನ್ನ ನಾವು ಪಾಮರರು ಅರಿತುಕೊಳ್ಳದೆ ಇರ್ತಕ್ಕಂಥ ಸಂದರ್ಭದಲ್ಲಿ ವಚನ ಸಾಹಿತ್ಯ ಹುಟ್ಕೊಳ್ತದ. ಆ ಸಂದರ್ಭದಲ್ಲಿ ಪಂಡಿತರು ಪಾಮರರು ವಚನವನ್ನು ಅರ್ಥ ಮಾಡಿಕೊಳ್ಳೋದು, ಅದರಲ್ಲಿ ಇರ್ತಕ್ಕಂಥ ಸಾರಾಂಶವನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋದು. ಅದೇ ರೀತಿ ತ್ರಿಪಾದಿ ಸಾಹಿತ್ಯ, ಜಾನಪದ ಸಾಹಿತ್ಯ ಇವೆಲ್ಲರಿಗೂ ಅರ್ಥವಾಗ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರಗಳು. ಹೀಗಾಗಿ ಈ ದೇಶಕ್ಕೆ ಒಂದು ಇತಿಹಾಸವನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಶಕ್ತಿ ಜಾನಪದಕ್ಕಿದೆ ಅಂದ್ರ ಅದನ್ನು ನಾವು ಗಟ್ಟಿಯಾಗಿ ಉಳಿಸಿಕೊಳ್ತಕ್ಕಂಥ ಒಂದು ಕಾರ್ಯ ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಉಂಟಾಗ್ತದ. 1966ರಲ್ಲಿ ಹಾಮಾನಾಯಕ್ ಅವರು ಜನಪದ ಮತ್ತು ಜಾನಪದಕ್ಕೆ ಇರತಕ್ಕಂಥ ಒಂದು ವ್ಯತ್ಯಾಸವನ್ನ ಗುರುತಿಸ್ತಾರ. ಜನಪದದ ಮುಂದುವರಿದ ಭಾಗವೇ ಜಾನಪದವಾಗಿ ಮಾರ್ಪಾಡುಗೊಂಡಿತು. ಹೀಗಾಗಿ ಜಾನಪದವನ್ನ ನಮ್ಮ ಕನ್ನಡ ಸಾಹಿತ್ಯದ ಪ್ರಸಿದ್ಧ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕವಿಗಳು ಸಹ ಒಂದಷ್ಟು ಕವಿಗಳು ಜಾನಪದವೇ ತಮ್ಮ ಕಾವ್ಯಕ್ಕೆ ಆಕರಗಳನ್ನಾಗಿ ಮಾಡಿಕೊಂಡಿರೋದನ್ನ ನಾವು ಕಾಣ್ತೀವಿ. ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಚಂದ್ರಶೇಖರ್ ಕಂಬಾರ್ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು ತಮ್ಮ ಎಲ್ಲಾ ಕಾವ್ಯಕ್ಕೂ ಜಾನಪದವನ್ನೇ ಆಕರವಾಗಿ ಮಾಡಿಕೊಂಡಾರ. ಬೇಂದ್ರೆ ಅವರಾಗಿರ್ಬೋದು, ಶಿವರಾಮ್ ಕಾರಂತರಾಗಿರ್ಬೋದು. ಹೀಗಾಗಿ ನಮ್ಮ ಜಾನಪದ ಅನ್ನೋದು ಈ ಮಣ್ಣಿನ ಸೊಗಡು, ನಮ್ಮ ಬದುಕಿನ ಪ್ರತಿಯೊಂದು ಚಿತ್ರಣವನ್ನ ಅದು ನಮ್ಮ ಕಣ್ಣೆದುರಿಗೆ ತಂದು ಕೊಡ್ತದ. ನಾವು ಹಳ್ಳಿಯಿಂದ ಬಂದವರು, ರೈತಾಪಿ ಕುಟುಂಬದಲ್ಲಿ ಇದ್ದು ಬೆಳೆದವರು. ಇವತ್ತೇನಾದರೂ ಜಾನಪದ ಎಂಬ ಒಂದು ಅಂಶ ಜೀವಂತವಾಗೈತೆ ಅಂದ್ರ ಅದು ಹಳ್ಳಿಗಾಡಿನಲ್ಲಿ ಮಾತ್ರ. ಇತ್ತೀಚಿನ ಪ್ರಸ್ತುತ ಕಾಲಘಟ್ಟದ ಒಂದು ಜಾನಪದವನ್ನು ನಾವು ನೋಡ್ತಾ ಹೋದ್ರ ಮೊದಲಿನ ಜಾನಪದಕ್ಕೂ ಈ ಜಾನಪದಕ್ಕೂ ಬಹಳ ವ್ಯತ್ಯಾಸವನ್ನು ಕಾಣ್ತೀವಿ. ಯಾವ ರೀತಿ ವ್ಯತ್ಯಾಸವನ್ನು ಕಾಣ್ತೀವಿ ಅಂದ್ರ ಮೊದಲಿನ ಕಾಲದ ಒಂದು ಜಾನಪದ ಗೀತೆಗಳು ಕಿವಿಗೆ ಇಂಪನ್ನು ಕೊಡ್ತಾ ಇದ್ವು, ಜೀವನಕ್ಕೆ ಮಾರ್ಗದರ್ಶನ ನೀಡ್ತಿದ್ವು. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ್ಯಾವ ಹೂಬಳ್ಳಿ ಈ ಹಾಡ. ಆಮೇಲೆ ಭಾಗ್ಯದ ಬಳಿಗಾರ ಹೋಗಿ ಬಾ ನನ್ನ ತವರಿಗೆ. ಎಂತ ಅರ್ಥಗರ್ಭಿತವಾಗಿರ್ತಕ್ಕಂಥ ಅರ್ಥವನ್ನು ಇಟ್ಕೊಂಡು ರಚನೆಯಾಗಿರ್ತಕ್ಕಂಥ ಪದ್ಯಗಳು. ಪ್ರಮುಖವಾಗಿರ್ತಕ್ಕಂಥ ಶಿಷ್ಟ ಸಾಹಿತ್ಯಕ್ಕೂ ಮತ್ತು ಜಾನಪದಕ್ಕೂ ವ್ಯತ್ಯಾಸ ಇದೆ. ಶಿಷ್ಟ ಸಾಹಿತ್ಯ ಬರೆದಿಟ್ಟಿರ್ತಕ್ಕಂಥ ಸಾಹಿತ್ಯ, ಜಾನಪದ ಸಾಹಿತ್ಯ ತೊಂಡಿ ಸಂಪ್ರದಾಯವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಸಾಹಿತ್ಯ. ಅದನ್ನ ಬರೆದಿಡೋದಿಲ್ಲ, ಅದರ ಕೆಳಗಡೆ ಕವಿ ಹೆಸರು ಇರೋದಿಲ್ಲ. ತೊಂಡಿ ಸಂಪ್ರದಾಯ ಅಂದ್ರ ನಾವು ಮನೆಯ ಆಹಾರಕ್ಕೆ ಬಳಸ್ತಕ್ಕಂಥ ಒಂದು ತೊಂಡಿಕಾಯಿಗಳಿರ್ತಾವ. ಅವು ಬೇಲಿ ಮೇಲೆ ಬೆಳೆದು ಅಂದ್ರ ಅವು ಹಂಗ ಹಪ್ತಾನೆ ಇರ್ತಾವ. ಹೀಗಾಗಿ ನಾವು ಜಾನಪದಕ್ಕೆ ತೊಂಡಿ ಸಂಪ್ರದಾಯ ಜಾನಪದ ಅಂತ ಕರಿತೀವಿ. ಇದು ತೊಂಡಿ ಸಂಪ್ರದಾಯ ಅಂತಂದ್ರ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹರಡ್ತಾ ಜೀವಂತವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ಇದೆ ನೋಡಿ. ಜಾನಪದ ಅಂದ ತಕ್ಷಣ ಅದ್ರ ಕೆಳಗಡೆ ಯಾರ ಹೆಸರು ಇರೋದಿಲ್ಲ. ಇದು ನಮ್ಮ ಹಿರಿಯರಿಂದ ಕಿರಿಯರಿಗೆ ಬಾಯಿಂದ ಬಾಯಿಗೆ ಜೀವಂತವಾಗಿರ್ತಕ್ಕಂಥ ಒಂದು ಸಾಹಿತ್ಯ. ಹಾಗಾದ್ರೆ ಹಳ್ಳಿಗಾಡಿನಲ್ಲಿ ಯಾಕೆ ಜೀವಂತ ಐತಿ? ಹಳ್ಳಿಗಾಡಿನಲ್ಲಿ ಜೀವಂತ ಇರತಕ್ಕಂಥ ಈ ಜಾನಪದ ಸಾಹಿತ್ಯ ಇವತ್ತು ನಮ್ಮ ದೇಶದ 10 ಹಲವು ಸಂಸ್ಥಾನಗಳಿಗೆ 10 ಹಲವು ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳಿಗೆ ಇತಿಹಾಸವನ್ನ ತಂದೊಡ್ತದ. ಕಿತ್ತೂರು ಸಂಸ್ಥಾನದ ಅಷ್ಟು ದೀರ್ಘಕಾಲದ ಒಂದು ಚರಿತ್ರೆಗೆ ಜಾನಪದವೇ ಪ್ರಮುಖ ಆಕರ. ಎಂತೆಂಥ ಚಲನಚಿತ್ರಗಳಾದವು, ನಾಟಕಗಳಾದವು. ಇಂಥ ಒಂದು ಸುದೀರ್ಘವಾದ ಚರಿತ್ರೆಗೆ ಜಾನಪದವೇ ಮೂಲ ಅಡಿಪಾಯ. ಹೀಗಾಗಿ ನಮ್ಮ ಪೂರ್ವಿಕರು ಹಳ್ಳಿಯಲ್ಲಿರ್ತಕ್ಕಂಥ ತಾಯಂದಿರು ಸೋಬಾನ್ ಪದ ಹಾಡ್ತಾರ, ಗೀಗಿ ಪದ, ಭಜನಿ ಪದ, ಬಯಲಾಟಗಳು, ಆಮೇಲೆ ಜಾನಪದ ಕಥೆಗಳು, ಒಗಟುಗಳು, ಬೀಸುವ ಕಲ್ಲು, ಕುಟ್ಟುವ ಕಲ್ಲು, ಇವೆಲ್ಲವೂ ಸಹ ಅವರು ಪ್ರತಿದಿನ ಮಾಡ್ತಕ್ಕಂಥ ಕಾರ್ಯದ ಜೊತೆಗೆ ಹಾಡನ್ನು ಹಾಡ್ತಾ ತಮ್ಮ ಶ್ರಮವನ್ನ ವಿನಿಯೋಗ ಮಾಡ್ಕೊಳ್ತಾ ಇದ್ರು. ಹೆಂಗ್ ವಿನಿಯೋಗ ಮಾಡ್ಕೊಳ್ತಾ ಇದ್ರು? ತಾವು ಮಾಡ್ತಕ್ಕಂಥ ಕೆಲಸ ಬಹಳ ಕಷ್ಟಕರ, ಅದನ್ನ ಇನ್ನೊಬ್ರಿಗೆ ಹೇಳೋದಿಲ್ಲ, ಹಂಚ್ಕೊಳ್ಳೋಂಗಿಲ್ಲ. ತಾವು ಮಾಡ್ತಕ್ಕಂಥ ಕೆಲಸದ ಜೊತೆಗೆ ಆ ಕೆಲಸದ ಭಾರವನ್ನು ಕಡಿಮೆ ಮಾಡ್ಕೊಳ್ಬೇಕಾದ್ರ ಆ ಕೆಲಸದ ಜೊತೆಗೆ ತಮ್ಮ ಜಾನಪದ ಗೀತೆಗಳನ್ನ ಹಾಡೋದು. ಕುಟ್ಟುವಾಗ, ಬೀಸುವಾಗ. ಈಗೆಲ್ಲ ಮುಂದುವರಿದ ತಂತ್ರಜ್ಞಾನ, ಬೀಸುವಂತ ಕಲ್ಲುಗಳು ಕಣ್ಮರೆಯಾಗಿದಾವ. ಕುಟ್ಟು, ಒಳಕಲ್ಲು, ವಾಡಿಕೆ ಇವೆಲ್ಲ ಪರಿಕರಗಳು ಇವತ್ತು ಕಣ್ಮರೆ ಆಗ್ತಕ್ಕಂಥ ದಿನಮಾನಗಳಲ್ಲಿ ಅವನ್ನ ಗಟ್ಟಿಯಾಗಿ ಉಳಿಸ್ತಕ್ಕಂಥ ಒಂದು ಕೆಲಸ ನಾವು ನೀವೆಲ್ಲ ಮಾಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಇದೆ. ಹಾಗಾದ್ರೆ ನಮ್ಮ ಪ್ರಾಚೀನ, ನಮ್ಮ ಹಿಂದಿನ ಕಾಲದ ನಮ್ಮ ಪೂರ್ವಿಕರು ಹಾಡ್ತಕ್ಕಂಥ ಹಾಡುಗಳು, ನಾಟಕಗಳು, ಪುರಾಣ ಪುಣ್ಯಕಥೆಗಳು. ಮೊದಲೆಲ್ಲ ಅಜ್ಜಿ ಅಜ್ಜ ಮೊಮ್ಮಕ್ಕಳನ್ನ ತೊಡೆ ಮೇಲೆ ಮಲಗಿಸಿ ಅಲ್ಲಿ ಲಾಲಿ ಹಾಡ್ತಿದ್ರು. ಆ ಲಾಲಿ ಹಾಡು ಕೇಳ್ತಾ ಕೇಳ್ತಾ ಮಗು ಅಲ್ಲೇ ನಿದ್ದೆ ಜಾರ್ತಿದ್ರು. ಈಗಿನ ಮಕ್ಕಳು ಲಾಲಿ ಹಾಡು ಕೇಳೋದಲ್ಲ, ಕೈಯಾಗ ಮೊಬೈಲ್ ಮಾತ್ರ ಬೇಕು, ಊಟ ಮಾಡಕ್ಕೂ ಮೊಬೈಲ್ ಬೇಕು. ಇಂಥ ಮುಂದುವರಿದ ಮತ್ತು ನಮ್ಮ ಸಂಸ್ಕೃತಿಗೆ
ಚ್ಯುತಿ ಬರ್ತಕ್ಕಂಥ ಒಂದು ಕಾರ್ಯ ಏನಾಗ್ತದ, ನಾವೇಂತೀವಿ ಮೊಬೈಲ್ ಅವಶ್ಯಕತೆ ಬಳಸ್ಬೇಕು, ಎಷ್ಟು ಬಳಸ್ಬೇಕು ಅಷ್ಟು ಬಳಸ್ಬೇಕು. ನಮ್ಮ ಪೂರ್ವಿಕರು ಅಜ್ಜ ಅಜ್ಜಂದಿರು ಮೊದಲೆಲ್ಲ ಮನೆ ಬಿಟ್ಟು ಅಂಗಳದಲ್ಲಿ ಮಲಗ್ತಾ ಇದ್ರು. ಅಂಗಳದಲ್ಲಿ ಮಲಗ್ತಾ ಇದ್ರು. ಯಾಕಂತಂದ್ರ ಮನೆಯಲ್ಲಿ ದೀಪದ ವ್ಯವಸ್ಥೆ ಇರಲಿಲ್ಲ. ಹೀಗಾಗಿ ಹೊರಗಡೆ ಅಂಗಳದಲ್ಲಿ ಮಲಗ್ತಕ್ಕಂಥ ಹಂತದಲ್ಲಿ ಮಕ್ಕಳಿಗೆ ಮಲಗಿಕೊಂಡು ನಮ್ಮ ಜೀವನಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಪುರಾಣ ಪುಣ್ಯ ಕಥೆಗಳನ್ನು ಹೇಳ್ತಾ ಇದ್ರು. ಅದನ್ನ ಕೇಳ್ತಾ ಕೇಳ್ತಾ ಮಕ್ಕಳು ನಿದ್ದೆನೇ ಜಾರ್ತಾ ಇರಲಿಲ್ಲ. ಅವುಗಳನ್ನ ಕೇಳ್ತಾ ಕೇಳ್ತಾ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಲ್ಲದೆ ಅವನು ಸಂಪೂರ್ಣವಾಗಿ ನೆನಪಿಡ್ತಿದ್ರು. ನಾಟಕಗಳು ಮೊದಲೆಲ್ಲ ಬಯಲಾಟಗಳು ಹೆಂಗ್ ಹೋಗ್ತಿದ್ರಂದ್ರ, ಊರಾಗ ಜಾತ್ರೆ ಇನ್ಯಾವುದೋ ಒಂದು ಸಡಗರ ಸಂದರ್ಭದಲ್ಲಿ ಬಯಲಾಟಗಳು ನಡೀತಾ ಇದ್ವು. ಆ ಬಯಲಾಟ ನೋಡ್ತಕ್ಕಂಥ ಹಂತ ಹೆಂಗಿರ್ತಂದ್ರ, ಚಾಪಿ ಕವನಿಗಳನ್ನ ತೆಗೆದುಕೊಂಡು ಮುಂದಾಗಲೇ ಹೋಗಿ ಜಾಗ ಫಿಕ್ಸ್ ಮಾಡ್ಕೊಂಡ್ಬಿಡೋದು. ಈಗ ಬಸ್ನಾಗ ಹಿಡಿತೋಲ್ಲ ಹಂಗ, ಕೆಳಗಡೆ ಇರ್ತೀವಿ, ಸೀಟ್ ಸಿಗೋಲ್ಲ ಅಂತೇಳಿ ಏನಾರ ಒಂದು ವಸ್ತ್ರ ಜಾಗ ಇಡ್ತಾವ ಹಂಗ. ಈ ವಸ್ತುಗಳನ್ನ ಏನ್ ಪರಿಕರ ಹೇಳ್ತೇವೆ, ಕವಿತೆ ಚಾಪಿಗಳು, ಇವು ಕೇವಲ ಕಾಲ್ಪನಿಕ ಇವು. ಆದ್ರೆ ನಾಟಕದ ಸನ್ನಿವೇಶವನ್ನು ಹೆಂಗ ಆಲಂಗಿಸ್ತಿದ್ರಂದ್ರ, ಆ ಚಾಪಿ ಮತ್ತು ಕವಿತೆಗಳು ಅವ್ರ ನಿದ್ದೆಗೆ ಜಾರಕ್ ಬಿಡ್ತಿರಲಿಲ್ಲ. ಅಂತ ಒಂದು ಬಯಲಾಟದ ನಾಟಕಗಳು ನಮಗೆ ನಿಮಗೆಲ್ಲ ಜೀವನಕ್ಕೆ ದಾರಿ ತೋರಿಸ್ತಕ್ಕಂಥ ನಾಟಕಗಳು. ಬರಬರ್ತಾ ಅವು ಬದಲಾವಣೆ ಹೊಂದವು, ನೋಡ್ತಕ್ಕಂಥ ಆಸಕ್ತಿ ಕಡಿಮೆ ಆಯಿತು. ಸಾಮಾಜಿಕ ನಾಟಕಗಳಂತ ಬಂದು ಅದರಲ್ಲಿ ಹೆಣ್ಣಿನ ಪಾತ್ರ ವಿಕೃತವಾಗಿ ತೋರಿಸೋದು, ಮಜಾ ಬರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಎತ್ಕೊಂಡಿರೋದು, ಆಮೇಲೆ ನಿದ್ದೆ ಮಾಡೋದು. ಈ ರೀತಿ ಒಂದು ಜಾನಪದದ ಸಂಸ್ಕೃತಿ ಬದಲಾದಂತೆ ಜನರ ಮನಸ್ಥಿತಿಯು ಬದಲಾಗಿ ನಾವು ಜಾನಪದವನ್ನ ಮರಿತಾ ಇದ್ದೀವಿ. ಜಾನಪದ ಕಟ್ಟಿಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇರ್ತಕ್ಕಂಥ ಜಾನಪದವನ್ನು ಉಳಿಸ್ಕೊಂಡು ಆದ್ರೆ ಮುಗೀತು. ಹೀಗಾಗಿ ಪ್ರಸ್ತುತ ಕಾಲಘಟ್ಟದ ಜಾನಪದ ನೋಡ್ರಿ ನೀವು, ಈ ಹಾಡುಗಳನ್ನು ಟ್ರ್ಯಾಕ್ಟರಲ್ಲಿ ಹಾಡು ಹಚ್ಚಿರ್ತಾರ, ನಾ ಡ್ರೈವರ ನೀ ಕಿನ್ನಾರ. ಆಮೇಲೆ ಚಲನಚಿತ್ರದಲ್ಲೂ ಸಹ ಜಾನಪದವನ್ನು ಅಶ್ಲೀಲವಾಗಿ ಬಳಸ್ತಾ ಇದ್ದಾರೆ. ಅದ್ಯಾವುದೋ ಪಿಕ್ಚರ್ ಅಲ್ಲಿ ಬಂತು, ಹಿತ್ತಲಕ ಕರಿಬೇಡ ಮಾವ. ಇವೆಲ್ಲ ಜಾನಪದ ಗೀತೆಗಳು. ಇದರಲ್ಲಿ ಇರ್ತಕ್ಕಂಥ ಮೌಲ್ಯವನ್ನ ನಮ್ಮ ಮಕ್ಕಳಿಗೆ ನಾವು ಹೇಗೆ ಬಿತ್ತಲು ಸಾಧ್ಯ? ಆ ಕಾರಣದಿಂದ ಕನ್ನಡ ಒಂದು ಸಾಹಿತ್ಯದಲ್ಲಿ ಗಟ್ಟಿಯಾಗಿ ಉಳಿದುಕೊಂಡಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ಜಾನಪದ ಸಾಹಿತ್ಯ. ನಾವು ಇಲ್ಲದೇ ಇರ್ತಕ್ಕಂಥ ಒಂದು ಸಾಹಿತ್ಯವನ್ನು ಬೇಕಾದಂಗೆ ಕೈಕೊಡ್ಬೋದು, ಬೇಕಾದಷ್ಟು ಚೌಕಟ್ಟನ್ನು ಹಾಕ್ಬೋದು. ಆದ್ರೆ ಇದಕ್ಕೆ ಚೌಕಟ್ಟಿಲ್ಲ. ಇದನ್ನ ನಾನೇ ಬರ್ತೀನಿ, ನಾನೇ ಹಾಡಿದ್ದೇನೆ ಅಂತೇಳಿ ದಾಖಲೆಗಳು ಸಿಗೋದಿಲ್ಲ. ನಮ್ಮ ತಂದೆಯವರು ಜೀವನದ ಎಲ್ಲಾ ಘಟ್ಟಗಳನ್ನ ದಾಟಿ, ಎಲ್ಲಾ ಸ್ತರವನ್ನ ದಾಟಿ ಕೊನೆಗೆ ವೈರಾಗ್ಯದ ಕಡೆಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶ. ಎಲ್ಲಿರ್ತಾರ? ದೇವಸ್ಥಾನದ ಭಜನೆ ಮಾಡ್ತಕ್ಕಂಥ ಒಂದು ಸಂದರ್ಭ. ಯೌವನದಲ್ಲಿ ಇವ್ಯಾವ ಕಲ್ಪನೆಗೆ ಇರೋದಿಲ್ಲ. ಜೀವನದ ಪ್ರತಿಯೊಂದು ಘಟನಾವಳಿಗಳು ಕೊನೆಯಲ್ಲಿ ಅವರಿಗೆ ಮುಕ್ತಿಯನ್ನ ಒದಗಿಸಿಕೊಡಲು ಅವ್ರೇನ್ ಮಾಡ್ತಾರೆ, ಮನೆಯಲ್ಲಿ ಎಂತ ಕಷ್ಟ ನೋವು ಇದ್ರು ಆ ದೇವಸ್ಥಾನದಲ್ಲಿ ಭಜನೆಯನ್ನು ಮಾಡ್ತಾ ಕಾಲಹರಣ ಮಾಡ್ತಕ್ಕಂಥ ಒಂದು ಸ್ಥಿತಿ. ಆ ಭಜನೆಗಳು ಸಹ ಏನಾಗಿದಾವೆ, ಜಾನಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳಾಗಿ ಉಳಿದುಕೊಳ್ತಾವ. ಇಲ್ಲಿ ಪ್ರಮುಖವಾಗಿ ದೇವರ ಸ್ತುತಿ ಆಗಿರ್ಬೋದು. ಜಾನಪದ ಅನ್ನೋದು ಉಳುಮೆ ಮಾಡಿ, ಬೆಳೆಯನ್ನ ಕೊಯ್ಲು ಮಾಡಿ, ಒಕ್ಕಲ ಮಾಡಿ, ಕಣದಲ್ಲಿ ಕಾಳುಗಳನ್ನು ಇಟ್ಟಂತ ಸಂದರ್ಭದಲ್ಲಿ ಒಕ್ಕಲ ಮಾಡುವಂತ ಹಂತದಲ್ಲೂ ನಮ್ಮ ರೈತಾಪಿ ಜನ ಜಾನಪದಗಳನ್ನ ಆಡ್ತಾರ. ರಾಶಿ ಮಾಡಿದ ಮೇಲೂ ಜಾನಪದ ಗೀತೆಗಳನ್ನ ಆಡ್ತಾರ. ಮನೆಯಲ್ಲಿ ಏನಾದರೂ ಒಳ್ಳೆ ಕಾರ್ಯಕ್ರಮ, ಹೆಣ್ಮಗಳು ಮೈ ನೆರೆಯೋದಾಗ್ಲಿ, ಮಕ್ಕಳನ್ನು ತೊಟ್ಲ ಹಾಕುವಾಗಲಿ ಹೆಣ್ಮಕ್ಳು ಈ ಜಾನಪದ ಗೀತೆಗಳನ್ನ ಆಡ್ತಾರ. ಮದುವೆ ಸಂದರ್ಭದಲ್ಲಿ ಸೋಬಾನ್ ಪದಗಳನ್ನ ಆಡ್ತಾರ. ಇವೆಲ್ಲ ನಮ್ಮ ಹಿಂದಿನ ಚರಿತ್ರೆಯನ್ನು ಕಟ್ಟಿಕೊಳ್ಳಲು ಪ್ರಮುಖ ಆಕರಗಳಾಗ್ತಾವ. ಈಗಿನ ಒಂದು ಮದುವೆ ಜವಳ ತೆಗಿತಕ್ಕಂಥ ಕಾರ್ಯ, ನಾಮಕರಣ ಮಾಡ್ತಕ್ಕಂಥ ಕಾರ್ಯ ಅದ್ದೂರಿ ಆಗಿರ್ಬೇಕು. ಇದು ಯಾವುದೋ ಜಾನಪದ ಒಂದು ಅಂಶ ಈ ಸಂದರ್ಭದಲ್ಲಿ ನಾವು ಕಾಣಕ್ ಸಾಧ್ಯನೇ ಇಲ್ಲ. ದೇವರ ಪೂಜೆ ಪುನಸ್ಕಾರದ ಸಂದರ್ಭದಲ್ಲಿ ಜಾನಪದ ಗೀತೆಗಳನ್ನು ಹಾಡೋದು, ಕುಟ್ಟುವಾಗ ಬೀಸುವಾಗ ಹಾಡೋದು. ಹಾಡೋದಷ್ಟೇ ಅಲ್ಲ, ಅವರ ಜೊತೆಗಿರೋರು ಸಹ ಅದನ್ನ ಏನ್ ಮಾಡ್ತಾ ಇದ್ರು, ಮನನ ಮಾಡೋದು, ಪಠನ ಮಾಡೋದು. ಅವ್ರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅದಕ್ಕೆ ಜೀವವನ್ನು ತುಂಬೋದು. ಮದುವೆಯಲ್ಲಿ ಸೋಬಾನ್ ಪದ ಹಾಡ್ತಾರ, ಹಿಂದಿಂದ ಸೋನಿಂಗ ಅನ್ನೋರಿಬ್ರು ಇರ್ತಾರ. ಅವ್ರು ಸೋನಿಂಗ ಅನ್ಕೊಂತಾನ ಇನ್ನೊಂದು ಸಂದರ್ಭದಲ್ಲಿ ಸೋಬಾನ್ ಪದ ಹಾಡೋರು ಇಲ್ಲದಿದ್ದಾಗ ಅವರೇ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರ. ಇದೇ ಒಂದು ತೊಂಡಿ ಸಂಪ್ರದಾಯ ತೊಂಡಿ ಸಂಪ್ರದಾಯ ನಾವು ಕರಿತೀವಿ. ಭಜನೆಯು ಹಂಗ, ದೇವಸ್ಥಾನದಲ್ಲಿ ಭಜನೆ ನಡೆದಿರ್ತದ. ಆ ಭಜನೆ ಅನುಭವದ ಮಾತುಗಳಾಗಿರ್ತಾವ.
ಹೀಗಾಗಿ ಒಬ್ರು ಅಂದಿರತಕ್ಕಂಥ ಆ ಪದಗಳನ್ನ ಮರು ದಿವಸ ಮತ್ತೊಬ್ರು ಅಂತಾರ. ಅಲ್ಲಿ ಪರಿಕರಗಳನ್ನ ಬಾರಿಸ್ತಕ್ಕಂಥ ಕಲೆಯನ್ನ ಅವರು ಕಲಿತುಕೊಂಡಿರ್ತಾರ. ಈ ರೀತಿ ಒಂದು ಒರೆದುಕೊಂಡು ಹೋಗ್ತಕ್ಕಂಥ ಒಂದು ಸಾಹಿತ್ಯವೇ ನಮ್ಮ ಜಾನಪದ ಸಾಹಿತ್ಯ. ಪ್ರಮುಖವಾಗಿ 10 ಹಲವು ಒಗಟುಗಳು ನಮಗೆ ಹಾಸ್ಯವನ್ನ ತಂದುಕೊಡ್ತಾವ. ಮದುವೆ ಸಂದರ್ಭದಲ್ಲಿ ಒಡಪಗಟ್ಟೆ ಹೆಂಡತಿ ಹೆಸರುಗಳು ಇವೆಲ್ಲವೂ ಸಹ ಮನುಷ್ಯನಿಗೆ ಎಂಥ ಕಷ್ಟ ಕಾಲದಲ್ಲಿ ಸಹ ಖುಷಿಯನ್ನ ನೋವನ್ನ ಮರೆಸ್ತಕ್ಕಂಥ ಶಕ್ತಿ ಅವುಗಳಿಗೈತಿ. ಇನ್ನು ಜಾತ್ರೆ ಸಡಗರ ಸಂಭ್ರಮ ಇವೆಲ್ಲವೂ ಸಹ ಬೇರೆ ದೇಶದಲ್ಲಿ ನಮ್ಗೆ ಕಾಣಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ನೆಲದಲ್ಲಿ ಮಾತ್ರ ನಾವು ಕಾಣ್ತೀವಿ. ರೈತರು ವರ್ಷ ಪೂರ್ತಿ ಕೆಲಸದಲ್ಲಿ ತೊಡಗಿರುವುದರಿಂದ ಅವರಿಗೆ ಒಂದು ವಿಶ್ರಾಂತಿಗೆ ಒಂದು ಸಮಯ ಬೇಕಾಗಿರ್ತದ. ಸಂದರ್ಭದಲ್ಲಿ ಊರಿನವರೆಲ್ಲ ಸೇರಿಕೊಂಡು ಜಾತ್ರೆ ಹಬ್ಬಗಳನ್ನು ಮಾಡ್ತಾರ. ಹಬ್ಬದ ಸಂದರ್ಭದಲ್ಲಿ ನಾನಾ ರೀತಿ ಕಾರ್ಯಕ್ರಮಗಳು ಇರ್ತಾವ. ಜಾನಪದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ನಾವೇನು ಬಯಲಾಟ ಅಂತ ಕರಿತೀವಿ ಅವೆಲ್ಲವೂ ಜಾನಪದ ಬಯಲಾಟಗಳ ಮೊದಲೆಲ್ಲ. ಈಗೆಲ್ಲ ರೊಕ್ಕ ಕೊಟ್ಟು ನಾಟಕ ಮಾಡ್ತಾರ. ಅವು ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನು ತಲುಪ್ತಾವ, ಎಷ್ಟರ ಮಟ್ಟಿಗೆ ಜನರ ತೃಪ್ತಿ ಉಂಟು ಮಾಡ್ತಾವ ಅದು ಗೊತ್ತಿಲ್ಲ. ಹೀಗಾಗಿ ಆ ಜಾನಪದ ನಾಟಕಗಳು ನಮ್ಮ ಸಂಧ್ಯಾವಳ ನಾಟಕ ನೋಡಿ, ಇಲ್ಲೇ ನಮ್ಮ ಬಯಲುಗಳಲ್ಲಿ ನಡೆದಿರ್ತಕ್ಕಂಥ ನಾಟಕ. ಪರಸ್ತ್ರೀಯ ವ್ಯಾಮೋಹಕ್ಕೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಕೊನೆಗೆ ಅವಸಾನದ ಅಂಚಿಗೆ ಬಂದು ತಲುಪ್ತಾನ ಅನ್ನೋದಕ್ಕೆ ಅದು ಒಂದು ಮಾರ್ಗದರ್ಶನ. ಇವತ್ತು ನಮ್ಮ ದೇಶದ ತುಂಬಾ ಹೆಚ್ಚು ಸದ್ದು ಮಾಡ್ತಕ್ಕಂಥ ನಾಟಕ ಇನ್ನೊಂದು ಭಾಷೆಗೆ ಸಹ ತರ್ಜುಮೆಗೊಂಡದ. ಬೇರೆ ಬೇರೆ ರಾಜ್ಯದಲ್ಲೂ ನಮ್ಮ ನಾಡಿನ ನಮ್ಮ ಮಣ್ಣಿನ ಒಂದು ಇಂಥ ಒಂದು ರಂಗಭೂಮಿ ನಾಟಕಗಳು ಬೇರೆ ನಾಡಿನಲ್ಲಿ ನಡೀತಾವ ಅಂದ್ರೆ ನಾವು ಹೆಮ್ಮೆ ಪಡಬೇಕಾಗ್ತದ. ಇವೆಲ್ಲ ಜೀವನಕ್ಕೆ ಉದಾಹರಣೆ. ಉಳಿದಿರ್ತಕ್ಕಂಥ ನಾಟಕಗಳನ್ನು ನೋಡಿದಾಗ ಅವ್ಯಾವು ಸಹ ನಮಗೆ ಜೀವನಕ್ಕೆ ಮಾರ್ಗದರ್ಶನ ಆಗೋದಿಲ್ಲ, ಸ್ಫೂರ್ತಿಯನ್ನ ನೀಡೋದಿಲ್ಲ. ಹಾಗಾದ್ರೆ ಒಂದು ಒಗಟಿನ ಅಂದ್ರೆ ಮದುವೆ ಸಂದರ್ಭದಲ್ಲಿ ಗಂಡ ಹೆಂಡತಿ ಹೆಸರು ಹೇಳ್ಬೇಕು, ಹೆಂಡತಿ ಗಂಡನ ಹೆಸರು ಹೇಳ್ಬೇಕು. ಈ ಒಂದು ಸಂದರ್ಭ ಏರ್ಪಟ್ಟಂತ ಸಂದರ್ಭದಲ್ಲಿ ಒಬ್ಬ ಹಳ್ಳಿ ಯುವಕ ಸಿಟಿಯಲ್ಲಿ ಇರ್ತಕ್ಕಂಥ ಹುಡುಗಿಯನ್ನು ಮದುವೆ ಆಗಿರ್ತಾನ. ಆದಂತ ಸಂದರ್ಭದಲ್ಲಿ ಹಳ್ಳಿಯ ಸಂಪ್ರದಾಯದ ಪ್ರಕಾರ ಆರತಿ ಎತ್ತಾರ. ಅಡ್ಡನಿಗೆ ಅಂತ ಇರ್ತದ. ಅಡ್ಡನಿಗೆ ಮೇಲಿನ ಆರತಿ ತೆಗೆದುಕೊಂಡ ಮೇಲೆ ಹೆಸರು ಹೇಳಿದ್ಮೇಲೆ ಅದ್ರ ಮೇಲೆ ಆರತಿ ಇಡೋದಿಲ್ಲ, ಇಡೋಂಗಿಲ್ಲ. ಆ ಸಿಟಿಯಲ್ಲಿ ಇರ್ತಕ್ಕಂಥ ಹೆಣ್ಮಗಳಿಗೆ ಎಂತ ಸಂಕಟ ಉಂಟಾಯ್ತಂದ್ರ ನೀನು ಗಂಡನ ಹೆಸರು ಹೇಳೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದಾಗ ಪಾಪ ಅವಳಿಗೆ ಗೊತ್ತೇನೇ ಇಲ್ಲ. ಹೆಸರು ಹೆಂಗ ಹೇಳ್ತಾರ, ನೇರವಾಗಿ ಹೆಸರು ಹೇಳೋದು ಗೊತ್ತದ. ಆ ಹುಡುಗನಿಗೆ ಗೊತ್ತು. ನನ್ನ ಹತ್ರ ಒಟ್ಟು ಕಟ್ಟಿ ಹೆಸರನ್ನು ಹೇಳೋದನ್ನ ನಾವು ಕಾಣ್ತೀವಿ. ಹುಡುಗಿಗೆ ಬಹಳ ಸಂಕಟ ಆಗ್ತದ. ಹುಡುಗಿಯನ್ನ ಇಷ್ಟಪಟ್ಟ ಆತ ಮದುವೆಗಿರ್ತಾನ, ಅವಳು ಏನಂದ್ರು ಸಹಿಸ್ಕೊಳ್ತಾ ಇರ್ತಾನ. ಹೀಗಾಗಿ ಅವಳಿಗೆ ಏನ್ ಮಾಡಿದ್ರು ತೋಚೋದಿಲ್ಲ ಹುಡುಗನ ಹೆಸರು ಹೇಳ್ಬೇಕಂತೇಳಿ. ಆ ಮದುವೆ ಒಂದು ಹಂದರದಲ್ಲಿ ಒಂದು ಬೆಕ್ಕ ಬರ್ತಿರ್ತದ. ಆ ಬೆಕ್ಕಿನ ಮ್ಯಾಗ ಗಂಡನ ಹೆಸರು ಹೇಳ್ತಾಳೆ. ಬೆಕ್ಕ ಬಂತು ವಿಷಾ, ನನ್ನ ಗಂಡನ ಹೆಸರು ಬೈಶ ಅಂದ್ಬಿಡ್ತಾಳ. ಹಿಂಗ ಅಂದ ತಕ್ಷಣ ಆತನಿಗೆ ಕೋಪ ಬರೋದಿಲ್ಲ, ಆತನ ಗೆಳೆಯರಿಗೆ ಕೋಪ ಬರ್ತದ. ಏನ್ಲೇ ನೀನ್ ಹೆಂಡತಿ ನಿನಗೆ ಬೈಶ ಅಂದ್ಬಿಟ್ಳು. ಮೊದಲೆಲ್ಲ ಪ್ರೀತಿಯಿಂದ ಮಾವ ಏನೇನೋ ಒಳ್ಳೆ ಹೆಸರಿಂದ ಕರಿತಾ ಇದ್ದಳು, ಈ ರೀತಿ ಹೆಸರಲ್ಲಿ ಕರೆದಳಲ್ಲ, ನೀನು ಅವ್ನು ಕೆಟ್ಟದಾಗಿ ಅನ್ಲಿ ಅಂತೇಳಿ ಹುರುಪು ಹಾಕಿಬಿಡ್ತಾರ. ಪಾಪ ಅವನಿಗೆ ಸಿಟ್ಟಿಂದ ಬಂದವಳು ಬಂದಕ್ಕೆ ಹಿಂಗ ಅಂದಾಳ ಸಮಾಧಾನ ಇದ್ರು ಹಿಂದಿದ್ದಾರ ಬಿಡೋದಿಲ್ಲ, ಹೇಳಕ್ ಹಚ್ಚೇ ಬಿಡ್ತಾರ. ಅವನು ಹೇಳ್ತಾನ, ಅಂಗಡಿಯಾಗೈತಿ ಎಣ್ಣೆ, ಮನೆಯಾಗೈತಿ ಬೆಣ್ಣೆ, ನನ್ನ ಹಿಂತಿ ಹೆಸರು ಚೆನ್ನಿ ಅಂತ. ನಾವು ಇನ್ನೇನು ಬೇದಂಗ ಆಗ್ಲಿಲ್ಲಪ್ಪ, ನೀ ಏನು ಬೇದಂಗ ಆಗಲಿ, ನೀ ಬೇದ ಹೇಳ್ಬೇಕಂತೇಳಿ ಒತ್ತಾಯ ಮಾಡಿದಾಗ ಮತ್ತವ ಅದನ್ನ ಒಂದ್ ಸ್ವಲ್ಪ ತಿರುಚಿ ಹೇಳ್ತಾನ. ಅಂಗಡಿಯಾಗೈತಿ ಬೆಲ್ಲ, ಮನೆಯಾಗೈತಿ ಬೆಣ್ಣೆ, ನನ್ನ ಹೆಂಡತಿ ಮಗನಾಗೈತಿ ಬಾಣಿ ಅಂದ್ಬಿಡ್ತಾನ. ಅವಳೇ ನನ್ನ ಹೆಂಡತಿ ಚೆನ್ನಿ ಅಂತಾನ. ಎಲ್ಲರೂ ನಕ್ ಬಿಡ್ತಾರ. ಅಲ್ಲೇ ಸರಿ ಸಮಾನ, ನೀ ಬೇರು ಬೈವಲ್ಲಿ, ನಾನು ಅಪಹಾಸ್ಯ ಮಾಡಿದ್ರು ಮಾಡೋಲಿ, ನಾನು ಮಾತ್ರ ನಿನಗೆ ಬೆಕ್ಕಿನ ಮೇಲೆ ಹಾಸಿ ನಿನಗೆ ಹೆಸರು ಹೇಳಿಲ್ಲ, ಅಷ್ಟು ಸಾಕು, ನನ್ನ ಜೀವನ ಪಾವನ ಆಯ್ತು ಅಂತ ಹೇಳಿ ಅವಳು ಸುಮ್ಮನೆ ಉಳಿತಾಳ. ಇಂಥ ಸಂಗತಿಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಜನರಿಗೂ ಹರ್ಷೋದ್ಗಾರ, ನಗೆ ಬರತಕ್ಕಂಥ ಒಂದು ಸನ್ನಿವೇಶ ಉಂಟಾಗ್ತಾವ. ಇನ್ನು ಹೆಸರು ಇಡ್ತಕ್ಕಂಥ ಸಂದರ್ಭದಲ್ಲಿ ಗುರಿ ಮಾಡಿರ್ತಾರ. ಆ ಸಂದರ್ಭದಲ್ಲಿ ಅವ್ರು ಏನೇನೋ ಕಾರ್ಯಕ್ರಮ ಮಾಡ್ತಾರೆ ಹೆಣ್ಮಕ್ಳ ರೀತಿಯಲ್ಲಿ. ಅವಾಗಲೂ ಈ ಜಾನಪದ ಗೀತೆಗಳು ಸಹ ಏನಾಗ್ತಾವ, ನಮ್ಗ ಹೊಸ ಹೊಸ ಜೀವನದ ಅನುಭವಗಳನ್ನ ಕಟ್ಟಿಕೊಡ್ತಕ್ಕಂಥ ಒಂದು ಪ್ರಯತ್ನ ನಡೀತಾವ. ಆಮೇಲೆ ಒಗಟುಗಳು ಇರ್ತಾವ. ಒಂದಷ್ಟು ಒಗಟುಗಳು ದ್ವಂದ್ವಾರ್ಥ ಇರ್ತಾವ, ನೇರವಾಗಿರ್ತಾವ. ಅವುಗಳನ್ನ ನಾವು ಕಲ್ಪಿಸಲು ಸಾಧ್ಯವಾಗೋದಿಲ್ಲ. ಅಂತ ಒಗಟುಗಳು ಏನಾಗ್ತಾವ ಅಂದ್ರೆ ಅದು ನಮ್ಮನ್ನ ಲೆಕ್ಕಾಚಾರಕ್ಕೆ ಹಸ್ತದ, ನಮ್ಮ ಬುದ್ಧಿಯನ್ನು ಪರೀಕ್ಷೆ ಮಾಡ್ತದ. ಅಂತ ಒಗಟುಗಳಲ್ಲಿ ಸುತ್ತಿ ಸುತ್ತಿ ಬರಬೇಡ ನನಗಾಗಿ, ಮ್ಯಾಲಾಪ ಕುಂತಾನೆ ನಿನಗಾಗಿ. ಈ ಒಗಟಿನ ಅರ್ಥ ಏನು ಅಂತ ಕೇಳಿದಾಗ ಯಾರಿಗಾರು ಗೊತ್ತಾಯ್ತ? ಸುತ್ತಿ ಸುತ್ತಿ ಬರಬೇಡ ನನಗ, ಮ್ಯಾಲಾಪ ಕುಂತಾನೆ ನಿನಗಾಗಿ.
ಈ ಒಗಟ ಸಮುದ್ರದಲ್ಲಿ ಅಥವಾ ಹೊಳೆಯಲ್ಲಿ ಇರ್ತಕ್ಕಂಥ ಮೀನಿಗೆ ಮೀಸಲಾಗಿರ್ತಕ್ಕಂಥ ಒಡಪ ಅದು. ಮೀನಿಗೆ ಹೇಳ್ತಾನ ನಾವು, ಸುತ್ತಿ ಸುತ್ತಿ ಬರಬೇಡ ನನಗಾಗಿ ಮೇಲೊಬ್ಬ ಕುಂತಾನ ನಿನಗಾಗಿ, ಅಂದ್ರೆ ಬಲೆ ಇಟ್ಕೊಂಡು ಕುಂತಾನ ನನಗಾಗಿ ನೀನು ಬರಬೇಡ ಅನ್ನುವಂತ ಒಂದು ಒಳಾರ್ಥವನ್ನ ಈ ಒಗಟು ಪ್ರತಿಬಿಂಬಿಸ್ತದ. ಹತ್ತಿ ಹತ್ಕೊಂಡಾಳ ಮಾವ ಜೋತಾಡ್ತಾನ, ಹತ್ತಿ ಹತ್ಕೊಂಡಾಳ ಮಾವ ಜೋತಾಡ್ತಾನ. ಈ ಒಗಟಿನ ಅರ್ಥ ಬಹಳ ಮಾರ್ಮಿಕವಾದದ್ದು. ಹತ್ತಿ ಅನ್ನಂತ ಬರ್ತಾನ ನೋಡ್ರಿ, ಹಳ್ಳಿಗಳಲ್ಲಿ ಇರ್ತಾವ ಹತ್ತಿಯನ್ನು, ಅವನು ಹೊಡೆದ್ರೆ ನೋಡಾಕ ಸುಂದರವಾಗಿರ್ತಾವ, ಹೊಡೆದ್ರೆ ಅದ್ರೊಳಗ ಹುಳ ಇರ್ತಾವ. ವೈಜ್ಞಾನಿಕವಾಗಿ ಅಂತ ಹುಳುಗಳನ್ನ ತಿಂದ್ರೆ ಕಣ್ಣಿಗೆ ಉಪಯೋಗ. ಸಿಟಿಯಲ್ಲಿ ಅವನ ತಂದ್ರಿಗೆ ನಂಬರ್ ಹಚ್ಚಿ ಖರೀದಿ ಮಾಡತ್ತಾರ. ಮೊದಲು ಅದು ನೋಡ್ರೆ ವಾಕರಿಕೆ ಬರ್ತಿತ್ತಂತ. ಈಗ ಹುಳ ಆದರಾಗ್ಲಿ, ಹಣ್ಣ ಹುಳ ಆದರಾಗ್ಲಿ, ಏನಾರಾಗ್ಲಿ ಒಟ್ಟು ನನ್ನ ಕಲ್ ಸರಿ ಆಗ್ಲಿ ಕಳ್ಕೊಂಡ್ಮೇಲೆ ಹುಡುಕ್ಯಾಡೋದು. ಈ ರೀತಿ ಒಂದು ಕೆಟ್ಟ ಸಂಸ್ಕೃತಿಗೆ ನಮ್ಮನ್ನ ಒಯ್ಕೊಂಡ ಮೇಲೆ ಏನಾಗ್ತಾ ಇದೀವಿ, ಮತ್ತೆ ಮೂಲ ಸ್ಥಿತಿಗೆ ಬರಲು ಹಾತೊರಿತಾ ಇದ್ದೀವಿ. ಕೆರೆಯಾಗ 7 ಎಮ್ಮಿ, ಏರಿಯಾಗ 10 ಎಮ್ಮಿ, ಮನೆಯಾಗ 8 ಎಮ್ಮಿ, ಒಟ್ಟು ಎಷ್ಟು ಎಮ್ಮಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರ. ಕೆರೆಯಾಗ 7 ಎಮ್ಮಿ, ಏರಿಯಾಗ 10 ಎಮ್ಮಿ, ಮನೆಯಾಗ 8 ಎಮ್ಮಿ, ಒಟ್ಟು ಎಷ್ಟು ಎಮ್ಮಿ ಅಂತ ಹೇಳಿ ಈ ಒಗಟಿನ ಮೂಲಕ ಪ್ರಶ್ನೆ ಮಾಡಿದಾಗ ಬರ್ತಕ್ಕಂಥ ಎಮ್ಮೆ ಒಂದೇ. ಇದು ಸಹ ನಮ್ಗೆ ಏನ್ ಮಾಡ್ತದ, ಪ್ರಶ್ನಾರ್ಥಕತ್ವ ನಮ್ಮನ್ನ ಒಂದು ರೀತಿ ಬುದ್ಧಿಮಟ್ಟಕ್ಕೆ ಪರೀಕ್ಷೆ ಕೊಡ್ತದ. ಗಿಡ್ಡಿ ಗುದ್ದಿದರ ಮನೆ ತುಂಬಾ ಮಕ್ಕಳ ಗೊಳ್ಳಲಿ, ಜುಟ್ಟ ಬಿಟ್ಕೊಂಡ ರೊಟ್ಟಿಗೆ ಬಂದಾನ, ಹಸಿ ಉಳ್ಳಾಗಡ್ಡಿ ನಾವು ಬೇಯಿಸ್ತಿದ್ವಿ. ಈಗ ಆರೋಗ್ಯ ಹದಗೆಟ್ಟ ಮೇಲೆ ವೈದ್ಯರು ಹೇಳಿದಂತ ಸಲಹೆಯನ್ನ ಪಾಲನೆ ಮಾಡೋದಕ್ಕೋಸ್ಕರ ಬೇಯಿಸೋದ್ ಬಿಟ್ಟ ಹಸಿದ ತಿನ್ನತ್ತೋ. ಈಗಿರ್ತಕ್ಕಂಥ ಆಹಾರ ಎಷ್ಟು ಗಟ್ಟಿ ಅದ, ಎಷ್ಟು ಮೌಲ್ಯಯುತ ಐತಿ ಅನ್ನೋದು ನಮ್ಮ ಅರ್ಥ ಬಿಟ್ಟಿವಿ. ಎಲ್ಲಾ ರಾಸಾಯನಿಕಗಳನ್ನ ಬಳಸುವ ಮುಖಾಂತರ ರೈತರು ಬೆಳಿತಾ ಇದ್ದೇವೆ. ಯಾವ ಆಸೆಗೋಸ್ಕರ ನಮಗೆಲ್ಲ ಗೊತ್ತದ. ಮೊದಲೆಲ್ಲ ಸಗಣಿ ಗೊಬ್ಬರವನ್ನ ಹೊಲಕ್ಕೆ ಹಾಕುವ ಮುಖಾಂತರ ಮೌಲ್ಯಯುತ ಗಟ್ಟಿ ಮುಟ್ಟಾದ ಆಹಾರ ನಮಗೆ ಸಿಗ್ತಾ ಇತ್ತು. ಈಗ ನೋಡಕ್ ಚಂದ ಇರ್ತದ ಕರೆ, ಅದರಲ್ಲಿ ನಮ್ಮ ಶರೀರಕ್ಕೆ ಹೋಗ್ತಕ್ಕಂಥ ಒಂದು ಶಕ್ತಿ ಇರೋದಿಲ್ಲ. ಅನ್ನ ಸತ್ತಾನ ತಮ್ಮ ಹೊತ್ತಾನ, ಕೊನೆಯ ಹೋಗ್ಬಿಟ್ಟು ಅನ್ನ ಸತ್ತಾನ ತಮ್ಮ ಹೊತ್ತಾನ ಅಂದ್ರ ಹೊಸ್ತಿಲು, ಮನೆಗೆ ಇರ್ತಕ್ಕಂಥ ಹೊಸ್ತಿಲು ಮತ್ತು ಬಾಗಿಲ ಚೌಕಟ್ಟು ನೋಡ್ರಿ. ನೀವು ಹೊಸ್ತಿಲಕ್ಕ ಒಂದು ರೀತಿ ಬೇರೆ ರೂಪವನ್ನು ನಾವು ಕಲ್ಪಿಸ್ತೀವಿ. ಅನ್ನ ಸತ್ತಾನ ಅಂದ್ರೆ ಅನ್ನ ಉದ್ದು ಬಿದ್ದಾನ, ಅನ್ನನ ಹೊತ್ತಮ ಬಾಗಿಲು. ಈ ರೀತಿ ಒಗಟುಗಳು ಮತ್ತು ಒಡಪುಗಳು ನಮ್ಮ ಜಾನಪದರನ್ನ ಒಂದ್ ಕಡೆ ಸೇರಿಸ್ತಕ್ಕಂಥ ಒಂದು ಕೆಲಸ, ಅವರಿಗೆ ಹೊಸ ಜೀವನಾನುಭವವನ್ನು ನೀಡ್ತಕ್ಕಂಥ ಒಂದು ಕೆಲಸ ನಡೆದು ಹೋಗ್ತದ. ಈ ಜಾನಪದದ ಒಂದು ಚರಿತ್ರೆ ನಾನು ಬ್ರಿಟಿಷರ ಕಾಲದಿಂದಲೂ ಅದಕ್ಕೆ ಒಂದು ಹೊಸ ರೂಪ ಸಿಕ್ತು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ 10 ಹಲವು ತಿರುವನ್ನ ಪಡೆದುಕೊಳ್ತದ. ಶಿವಕೋಟ್ಯಾಚಾರ್ಯ ರಚನೆ ಮಾಡಿರ್ತಕ್ಕಂಥ ಒಡ್ಡಾರಾಧನೆಯಲ್ಲಿ ಇರ್ತಕ್ಕಂಥ 19 ಕಥೆಗಳು, ಅದರಲ್ಲಿ ಬಹಳಷ್ಟು ಜಾನಪದವನ್ನ ಆಕಾರಗಳನ್ನಾಗಿ ಮಾಡಿಕೊಂಡು ರಚನೆ ಆಗಿರ್ತಕ್ಕಂಥ ಒಡ್ಡಾರಾಧನೆ ಕಥೆ ಅದು. ಆಮೇಲೆ ಬಾದಾಮಿ ಕಪ್ಪೆ ಆರ್ಭಟನ ಬಾದಾಮಿ ಶಾಸನದಲ್ಲಿ ಒಂದಷ್ಟು ಜಾನಪದದ ಕುರಿತು ನಮಗೆ ದಾಖಲೆಗಳು ಸಿಗ್ತಾವ. ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಚಿತ್ತಾನ ಮತ್ತು ಬೇದಂಡ ಎಂಬ ಒಂದು ವಿಷಯಗಳು ಜಾನಪದಕ್ಕೆ ಸಂಬಂಧಪಟ್ಟಂತವು. ನಂತರ ಜಾನಪದವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಬೇಕಂತ ಹೇಳಿ ರಾಮನಗರದಲ್ಲಿ ಜಾನಪದ ಲೋಕವೇ ನಿರ್ಮಾಣ ಆಯಿತು. ನಮ್ಮ ಶಿಗ್ಗಾಂವಿಯಲ್ಲಿ ಜಾನಪದ ವಿಶ್ವವಿದ್ಯಾಲಯ ಸಿದ್ಧತೆಗೊಂಡಿತು. ಇದೆಲ್ಲ ಆದ್ಮೇಲೂ ಜಾನಪದವನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ನಮ್ಮ ನಿಮ್ಮೆಲ್ಲರ ಮುಖಾಂತರ ಆಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಐತಿ. ಇಂಥ ಒಂದು ಜಾನಪದ ಗೀತ ಗಾಯನವನ್ನ ಕಾರ್ಯಕ್ರಮ ಮತ್ತು ಜಾನಪದವನ್ನು ಉಳಿಸ್ತಕ್ಕಂಥ ರಂಗಭೂಮಿಯನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೀತಾ ಇರಬೇಕು. ಅವಾಗ ಏನಾಗ್ತದ, ನಮ್ಮ ಹಿಂದಿನ ಚರಿತ್ರೆ ಜೀವಂತವಾಗಿ ಉಳಿಸಲು ಸಾಧ್ಯವಾಗ್ತದ. ಹೀಗಾಗಿ ನಾವೇನು ಇತಿಹಾಸದ ಪುಟಗಳನ್ನ ತೆರೆದು ನೋಡಿದಾಗ ಇತಿಹಾಸಕ್ಕೆ ಒಂದಷ್ಟು ರಾಜಮನೆತನಗಳಿಗೆ, ಸಂಸ್ಥಾನಗಳಿಗೆ, ರಾಜ್ಯಗಳಿಗೆ ಜಾನಪದವೇ ಮೂಲ ಆಕಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಮುಂದೆ ಬರ್ತಕ್ಕಂಥ ನಮ್ಮ ಪೀಳಿಗೆಗೆ ಆ ಇತಿಹಾಸವನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಿಜವಾದ ಚರಿತ್ರೆಯನ್ನು ಕಟ್ಟಿಕೊಳ್ತಕ್ಕಂಥ ಕಟ್ಟಿಕೊಡಲು ಸಹಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂದ್ರೆ ಅದೇ ಜಾನಪದ. ಹೀಗಾಗಿ ಜಾನಪದ ಹಾಡುಗಳು ನಮಗೆ ಏನಾಗ್ತಾವ, ಒಂದಷ್ಟು ನೆಮ್ಮದಿಯನ್ನು ನೀಡ್ತಕ್ಕಂಥ ಹಾಡುಗಳು. ಬಿಟ್ಟು ಅಂಟಲ್ಲ ನನ್ನ ಹಳ್ಳಿ, ಭಾಗ್ಯದ ಬಳಿಗಾರ, ಆಮೇಲೆ ದೇವರ ಸ್ತುತಿಗಳು, ಹೆಣ್ಮಗು ಮತ್ತು
ತಾಯಿ ಇಬ್ಬರ ನಡುವಿನ ಸಂಬಂಧವೇ ಜಾನಪದದಲ್ಲಿ ಹೆಚ್ಚು ಗಟ್ಟಿಗೊಳ್ತಕ್ಕಂಥ ವಿಷಯ. ತಾಯಿಯನ್ನ ಒಂದು ಕ್ಷಣ ಮಗಳು ನೆನೀತಕ್ಕಂಥ ಹಂತ, ಮಗಳನ್ನ ತವರು ಮನೆಯಿಂದ ಗಂಡನ ಮನೆಗೆ ಕಳಿಸ್ತಕ್ಕಂಥ ಹಂತದಲ್ಲಿ ಒಂದಷ್ಟು ಜಾನಪದಗಳು ಸಿದ್ಧವಾಗಿರ್ತಕ್ಕಂಥವು. ತಾಯಿಯನ್ನ ಮಗಳು ನೆನೀತಕ್ಕಂಥ ಹಂತದಲ್ಲಿ ಬ್ಯಾಸಿಗೆ ದಿವಸಕ್ಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳೆತಂಪ, ಭೀಮಾರತಿ ಎಂಬ ಹೊಳೆತಂಪ ನನ್ನ ಹಡೆದವ ನೀತಂಪ ನನ್ನ ತವರಿಗೆ. ಈ ರೀತಿ ತಾಯಿ ತವರ ಮನೆಗೆ ಎಷ್ಟೋ ಮುಖ್ಯ ಅನ್ನೋದು ಇಲ್ಲಿ ಮಗಳು ತವರ ಮನೆ ಬಿಟ್ಟು ಗಂಡನ ಮನೆಗೆ ಹೋದಾಗ ತಾಯಿಯನ್ನು ನೆನೆಸ್ತಕ್ಕಂಥ ಹಂತ ಅದು. ಈಗ ಯಾರಾದ್ರೂ ಆ ರೀತಿ ಒಂದು ಹಾಡನ್ನು ಹಾಡು ಮುಖಾಂತರ ಅಥವಾ ಗಂಡನ ಮನೆಗೆ ಹೋಗ್ತಕ್ಕಂಥ ಹಂತದಲ್ಲಿ ಊರ್ ಬಿಟ್ಟು ಹೊರಗಡೆ ಅಣ್ಣ ತಮ್ಮ ಅವಳ ಪಾದ ತೊಳೆದು ಕಣ್ಣೀರು ಸುರಿಸ್ತಕ್ಕಂಥ ಸನ್ನಿವೇಶ ನಾವು ಮರೆತೇ ಬಿಟ್ಟೇವೆ ಅಂತೇಳಿ ಅನಿಸ್ತದ. ನಿನ್ನೆ ದಿವಸ ಮನೆಯಲ್ಲಿ ಭೂಮಿಯನ್ನು ಉಳುಮೆ ಮಾಡಿದ ನಂತರ ನಮ್ಮ ಕಡೆ ಎಲ್ಲ ಕೂರಿಗೆ ಪೂಜೆಯನ್ನು ಮಾಡ್ತಾರೆ. ಅದು ನಮ್ಮ ಜಾನಪದ ಸಂಸ್ಕೃತಿ. ಬೇಳೆಯನ್ನ ಹಾಕಿ ಸಿಹಿಯನ್ನ ಹಂಚ್ತಕ್ಕಂಥ, ಸಿಹಿಯನ್ನ ಮಾಡಿ ಮನೆಯವರೆಲ್ಲ ಸೇವಿಸ್ತಕ್ಕಂಥ ಮತ್ತು ಕೂರಿಗೆಯನ್ನ ಪೂಜೆ ಮಾಡ್ತಕ್ಕಂಥ ಒಂದು ಹಂತ ಎಷ್ಟು ಇದಾಗಿ ನಮಗೆ ಕಣ್ಣಿಗೆ ಕಂಪನ ನೀಡ್ತಕ್ಕಂಥ ಆ ಕೂರಿಗೆಯನ್ನ ಜೋಡಿಸಲಿಕ್ಕೆ ಸೀರೆಯನ್ನು ಉಡಿಸಿ ತಾಳಿಯನ್ನು ಹಾಕಿ ಅಲಂಕಾರ ಮಾಡಿ ಅದನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿ ಕೊನೆಗೆ ಮನೆಯವರೆಲ್ಲರೂ ಸಹ ಸಿಹಿಯನ್ನು ಹಂಚ್ಕೊಳ್ಳೋದು. ಭೂತಾಯಿಯ ಒಂದು ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ಭೂತಾಯಿ ಮಡಲಿಗೆ ತನ್ನ ಎಲ್ಲಾ ಬೀಜಗಳನ್ನು ಬಿತ್ತಿರ್ತಾನ. ಅವು ಬರ್ತಾವ ಬಿಡ್ತಾವ ಗೊತ್ತಿಲ್ಲ. ಸಂಪ್ರದಾಯದ ಪ್ರಕಾರ ಆತ ಕೂರಿಗೆ ಪೂಜೆ ಮಾಡೋದು, ನಂತರ ರಾಶಿ ಪೂಜೆ ಮಾಡೋದು, ಇವನ ಮಾಡ್ತಾನೆ ಬರ್ತಾ ಇದ್ದಾನ. ಇವ ಕಣಗಳಿಲ್ಲ, ಮೊದಲೆಲ್ಲ ಕಣಗಳಿದ್ದು, ಮೇಟಿಗಳಿದ್ದು, ಅವೆಲ್ಲ ಕಣ್ಮರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಾನಪದವು ಮುಂದಿನ ದಿನಮಾನಗಳಲ್ಲಿ ಒಂದೊಂದೇ ನಮ್ಮನ್ನು ಬಿಟ್ಟ ಕಳಿಸ್ತದೆ ಅನ್ನುವಂಥ ಒಂದು ಭಯ ನಮ್ಮಲ್ಲಿ ಅಡಗಿಕೊಂಡದ. ಹೀಗಾಗಿ ಇಂಥ ಈ ಕಾರ್ಯಕ್ರಮದಲ್ಲಿ ಗೀತ ಗಾಯನ ಮಾಡಲು ಕಾತುರದಿಂದ ಒಂದಷ್ಟು ಗಾಯಕರು ಕಾಯ್ತಾ ಇದ್ದಾರ. ಅವರಿಗೆ ನಾವು ಅವಕಾಶ ಮಾಡಿಕೊಡ್ತಕ್ಕಂಥ ಅನಿವಾರ್ಯತೆ ಐತಿ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಜಾನಪದ ಒಂದು ಗೀತೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಆರು ಮಲೆ ಅರಕಾರ ಗುಂಜು ಮಲೆ ಗುರಿಕಾರ ಆರು ಮಲೆ ಅರಕಾರ ಗುಂಜು ಮಲೆ ಗುರಿಕಾರ ಮೂಡಲ್ಲ ಮನೆಯ ಮೈಕಾರ ಬಾನನ್ನ ಮಹದೇವ. ಹೇ ಮೂಡಲ್ಲ ಮನೆಯ ಮೈಕಾರ ಬಾನನ್ನ ಮಹದೇವ. ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಹೆಣ್ಣಿಗೆ ತವರೂರು ರಸಬಾಳೆ ಹಣ್ಣಂತೆ ಹೆಣ್ಣಿಗೆ ತವರೂರು ರಸಬಾಳೆ ಹಣ್ಣಂತೆ ಬಾಳೋರ ಮನೆಗೆ ಕೊಡಲಿಲ್ಲ ಬಾನನ್ನ ಮಹದೇವ. ಹೇ ಬಾಳೋರ ಮನೆಗೆ ಕೊಡಲಿಲ್ಲ ಬಾನನ್ನ ಮಹದೇವ. ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಎಳವನಿಗೆ ಕಾಳಾಸೆ ಹೆಣ್ಣಿಗೆ ತವರಾಸೆ ಎಳವನಿಗೆ ಕಾಳಾಸೆ ಹೆಣ್ಣಿಗೆ ತವರಾಸೆ ಬಾಳೋರ ಮನೆಗೆ ಕೊಡಲಿಲ್ಲ ಬಾನನ್ನ ಮಹದೇವ. ಹೇ ಬಾಳೋರ ಮನೆಗೆ ಕೊಡಲಿಲ್ಲ ಬಾನನ್ನ ಮಹದೇವ. ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಶರಗಿಯ ಹಾಕಲಿಲ್ಲ ಸರಮುತ್ತ ಕಟ್ಟಲಿಲ್ಲ ಶರಗಿಯ ಹಾಕಲಿಲ್ಲ ಸರಮುತ್ತ ಕಟ್ಟಲಿಲ್ಲ ಬಾಳೋರ ಮನೆಗೆ ಕೊಡಲಿಲ್ಲ ಬಾಳೋರ ಮನೆಗೆ ಕೊಡಲಿಲ್ಲ ಬಾಳೋರ ಮನೆಗೆ ಕೊಡಲಿಲ್ಲ ಬಾನನ್ನ ಮಹದೇವ. ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ
ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ ಕಾಕನಕ ಜಿಂಜಿನ. ಧನ್ಯವಾದಗಳು. ತುಂಬಾ ಅರ್ಥಪೂರ್ಣವಾಗಿ ಉಪನ್ಯಾಸ ಜನಪದ ಗೀತೆಗಳನ್ನು ಹಾಡಲಿಕ್ಕೆ ಎಲ್ಲರೂ ತಯಾರಾಗಿದ್ದೀರಿ. ಮೊದಲನೇದಾಗಿ ಶ್ರೀ ಮಲ್ಲಿಕಾರ್ಜುನ್ ಹೊಂಗಲ್ ಅವರು ವೇದಿಕೆಗೆ ಬರಬೇಕು. ಎರಡನೇ ಶ್ರೀ ಬಾಲನಗೌಡ ಬಂಗಿಯವರು ಜಾನಪದ ಕಾರ್ಯಕ್ರಮದಲ್ಲಿ ಹೆಸರು ಕೊಟ್ಟವರು 20ಕ್ಕೂ ಹೆಚ್ಚು ಜನ. ದಯಮಾಡಿ ನಾನು ವಿನಂತಿ ನಿಮ್ಮ ಮೂಲಕ ಅವರಲ್ಲಿ